ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ನಾವು ಒಂದು ಹೊಸ ಅಧ್ಯಾಯವನ್ನು ಕಲಿಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಇವತ್ತಿನಿಂದ ನಾವು ಕಳೆದ ಸುಮಾರು ಒಂದು 25 ಅವಧಿಗಳಿಂದ ನಾಮಪದಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ನಾವೀಗಾಗಲೇ ವರ್ಣಮಾಲೆ, ಗುಣಿತಾಕ್ಷರಗಳು, ಒತ್ತಕ್ಷರಗಳು, ಹಾಗೆಯೇ ವಿಭಕ್ತಿ ಪ್ರತ್ಯಯ, ಹಾಗೆ ನಾಮಪದಗಳು, ಇಷ್ಟು ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ವಿ. ಬಹಳ ಸುಲಭವಾಗಿ ಕಲ್ತ್ಕೊಂಡ್ವಿ ಕೂಡ. ಇವತ್ತಿನಿಂದ ನಾವು ಒಂದು ಹೊಸ ಅಧ್ಯಾಯ ಅಂತಂದರೆ ಕ್ರಿಯಾಪದಗಳು. ನಮ್ಮಲ್ಲಿರೋದೇ 3 ರೀತಿಯ ಪದಗಳು ಅಂತ ನಾನು ಹಲವಾರು ಬಾರಿ ಹೇಳಿಬಿಟ್ಟಿದ್ದೀನಿ ಈಗಾಗಲೇ. ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಮಾತನಾಡುವ ಇಷ್ಟೆಲ್ಲ ಪದಗಳಲ್ಲಿ ಇರೋದು ಕೇವಲ 3 ರೀತಿಯ ಪದಗಳು ಅಂತ. ಮೊದಲನೇದು ನಾಮಪದ, ಎರಡನೇದು ಕ್ರಿಯಾಪದ, ಮೂರನೇದು ಅವ್ಯಯ ಅನ್ನುವಂತಹ 3 ಜಾತಿಯ ಪದಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಸ್ವಲ್ಪ ದೊಡ್ಡದಾದಂತಹ ಅಧ್ಯಾಯ ಅಂತ ಹೇಳಿದ್ರೆ ನಾಮಪದಗಳ ಅಧ್ಯಾಯ. ನಾಮಪದಗಳ ಅಧ್ಯಾಯವನ್ನು ಬಹಳ ಸುಲಭವಾಗಿ ಕಲ್ತು ಬಿಟ್ಟಿದ್ದೀವಿ ಈಗ ನಾವು. ಹಾಗಾಗಿ ಮುಂದಿನ ಅಧ್ಯಾಯಗಳು ನಮಗೆ ಬಹಳ ಸುಲಭ ಆಗ್ತಾ ಹೋಗ್ತವೆ. ಹಿಂದಿನ ಎಲ್ಲ ತರಗತಿಗಳನ್ನು ಕೇಳಿಸ್ಕೊಂಡವರಿಗೆ ಈ ಮುಂದೆ ಆಗುವಂತಹ ಎಲ್ಲ ಅಧ್ಯಾಯಗಳು ತುಂಬ ಸುಲಭ ಅನ್ನೋದಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟು ಸುಲಭ ಇದೆ ನಮ್ಮ ಕನ್ನಡ ವ್ಯಾಕರಣ. ಇವತ್ತಿನ ತರಗತಿಯಲ್ಲಿ ನಾವು ಕ್ರಿಯಾಪದ ಅಂತಂದ್ರೆ ಏನು, ಆ ಕ್ರಿಯಾಪದದ ವಿಧಗಳು, ಕ್ರಿಯಾಪದಗಳನ್ನು ಗುರುತಿಸೋದು ಹೇಗೆ, ಅವೆಲ್ಲವನ್ನು ಇವತ್ತಿನಿಂದ ನಾವು ಕಲಿತಾ ಹೋಗೋಣ. ತುಂಬ ಸುಲಭವಾಗಿ, ಎಷ್ಟು ಸರಳವಾಗಿ ನಮಗೆ ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿ ಕಲಿಯೋಣ. ಎಷ್ಟು ಸರಳವಾಗಿ ಕಲಿಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿ ಕಲಿಸೋ ಪ್ರಯತ್ನವನ್ನು ನಾನು ಕೂಡ ಮಾಡ್ತೀನಿ. ಹಾಗಾಗಿ ನಾವು ಇವತ್ತು ಕ್ರಿಯಾಪದ ಆ ಅಧ್ಯಾಯವನ್ನು ಈಗ ಪ್ರಾರಂಭ ಮಾಡ್ತಾ ಹೋಗೋಣ. ನಾನು ಕ್ರಿಯಾಪದ ಅಂತಂದ್ರೆ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಕೆಲವು ಉದಾಹರಣೆಗಳನ್ನು ಬರಿತಾ ಹೋಗ್ತೀನಿ. ಆ ಉದಾಹರಣೆಗಳನ್ನು ಬರೆದ ನಂತರ ಕ್ರಿಯಾಪದ ಅಂದ್ರೆ ಯಾವುದು ಅಂತೇಳಿ ನೀವೇ ಗುರುತಿಸ್ತೀರಿ. ನೋಡಿ, ಮೊದಲನೇ ಉದಾಹರಣೆಯನ್ನ ಬರಿತಾ ಇದ್ದೀನಿ. ರಾಮನು ಹಣ್ಣನ್ನು ತಿಂದನು. ಎರಡನೇ ಉದಾಹರಣೆಯನ್ನು ನೋಡಿದ್ರೆ ರಾಮನು ಹಣ್ಣನ್ನು ತಿನ್ನುತ್ತಾನೆ. ರಾಮನು ಹಣ್ಣನ್ನು ತಿನ್ನುವನು. ಹಾಗೆಯೇ ರಾಮನು, ನಿಮಗೆ ಗೊಂದಲ ಆಗಬಾರದು ಅಂತ ಒಂದೇ ರೀತಿಯ ಉದಾಹರಣೆಗಳನ್ನು ಬರಿತಾ ಇದ್ದೀನಿ. ರಾಮನು ಹಣ್ಣನ್ನು ತಿನ್ನಲಿ. ರಾಮನು ಹಣ್ಣನ್ನು ತಿಂದನು. ರಾಮನು ಹಣ್ಣನ್ನು ತಿನ್ನನು. ನಾನು ಇಲ್ಲಿ 6 ವಾಕ್ಯಗಳನ್ನು ಬರೆದಿದ್ದೀನಿ. 6 ವಾಕ್ಯಗಳು ಕೂಡ ಪೂರ್ಣವಾಗಿರುವಂತಹ ಒಂದೊಂದು ವಾಕ್ಯಗಳು, ಅಂದ್ರೆ ಪೂರ್ಣವಾಗಿರುವಂತಹ ಅರ್ಥವನ್ನ ಈ 6 ವಾಕ್ಯಗಳು ಕೂಡ ಕೊಡ್ತಾ ಇದ್ದಾರೆ. ಈ ವಾಕ್ಯ ಪೂರ್ಣವಾಗಿರುವಂತಹ ವಾಕ್ಯ, ಸ್ಪಷ್ಟವಾದಂತಹ ಅರ್ಥವನ್ನ ಕೊಡ್ತಾ ಇದೆ, ಕೇಳುಗರಿಗೆ ಅರ್ಥವಾಗುವ ರೀತಿಯಲ್ಲಿದೆ. ಈ ವಾಕ್ಯಗಳನ್ನು ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುವ ಹಾಗೆ 3 ಪದಗಳನ್ನು ನಾನು ಬರಿತಾ ಹೋಗಿದ್ದೀನಿ. 3 ಪದಗಳು ಈ ವಾಕ್ಯದಲ್ಲಿ ಇದೆ. ಬಹುಶಃ ಈ ಪದಗಳನ್ನು ನೀವು ಕೂಡ ಗುರುತಿಸ್ತೀರಿ. ಯಾಕೆಂದ್ರೆ ಈಗಾಗಲೇ ವಿಭಕ್ತಿ ಪ್ರತ್ಯಯವನ್ನು ಮಾಡಬೇಕಾದ್ರೆ ನಾನು ಈ ಪದಗಳ ಬಗ್ಗೆ ಹೇಳಿದ್ದೇನೆ. ವಿಭಕ್ತಿ ಪ್ರತ್ಯಯ ಆಗಿದೆ, ನಾಮಪದಗಳು ಕೂಡ ಆಗಿರೋದ್ರಿಂದ ಇಲ್ಲಿರೋ ಕೆಲವು ಪದಗಳನ್ನು ನೀವು ಬಹಳ ಸುಲಭವಾಗಿ ಗುರುತಿಸ್ತೀರಿ. ಯಾವುದು ಅಂದ್ರೆ ರಾಮನು ಮತ್ತೆ ಹಣ್ಣನ್ನು ಅನ್ನುವ ಪದವನ್ನ ಬಹಳ ಸುಲಭವಾಗಿ ಗುರುತಿಸ್ತೀರಿ. ಅದನ್ನ ನಾಮಪದ ಅಂತ ಹೇಳಿ. ನಾಮಪದ ಅಂತ ಹೇಳಿ ಹೇಗೆ ಗುರುತಿಸ್ತೀವಿ ಅಂತಂದ್ರೆ, ಯಾವ ಪದಗಳಿಗೆಲ್ಲ ನಾವು ವಿಭಕ್ತಿ ಪ್ರತ್ಯಯವನ್ನ ಹಾಕೋದಕ್ಕೆ ಬರುತ್ತೋ ಆ ಎಲ್ಲ ಪದಗಳನ್ನ ನಾವು ನಾಮಪದಗಳು ಅಂತ ಕರಿತೀವಿ. ನೋಡಿ ಎಷ್ಟು ಸುಲಭವಾಗಿ ಪದಗಳನ್ನ ಗುರುತಿಸಬಹುದು ಅಂತಂದ್ರೆ, ಯಾವೆಲ್ಲ ಪದಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಹಾಕ್ತೀವೋ ಆ ಎಲ್ಲ ಪದಗಳನ್ನ ನಾವು ನಾಮಪದ ಅಂತ ಕರಿತೀವಿ. ಈಗಾಗಲೇ ನೀವು ಕೇಳಿ 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 ನೋಡಿದ ತಕ್ಷಣ ಇದು ನಾಮಪದ ಅಂತ ಹೇಳ್ತೀವಿ. ಹಾಗಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ರಾಮನು ಹಾಗೆಯೇ ಹಣ್ಣನ್ನು ಅನ್ನುವ ಪದಗಳನ್ನ ನಾಮಪದಗಳು ಅಂತ ಕರಿತೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗ್ತದೆ. ಅದರ ಜೊತೆಗೆ ನಾವು ಸ್ವಲ್ಪ ಮುಂದುವರೆದು ನೋಡ್ತಾ ಹೋದ್ರೆ
ಈ ರಾಮನು ಅನ್ನೋ ಪದವನ್ನ ನಾವು ವಿಭಕ್ತಿ ಪ್ರತ್ಯಯಗಳ ಆಧಾರದಲ್ಲಿ ನೋಡ್ತಾ ಹೋಗೋದಾದ್ರೆ ಇದನ್ನ ಏನ್ ಪದ ಅಂತ ಕರಿತೀವಿ? ನಾಮಪದದಲ್ಲಿ ಇದಕ್ಕೆ ಬಂದು ಈ ವಾಕ್ಯ ಅಂತ ಬಂದಾಗ, ಈ ವಾಕ್ಯ ಅಂತ ಬಂದಾಗ, ಈ ವಾಕ್ಯಗಳು ಅಂತ ಬಂದಾಗ, ಈ ವಾಕ್ಯಗಳಲ್ಲಿ ರಾಮನು ಹಾಗೆ ಹಣ್ಣನ್ನು ಅನ್ನುವ ಪದಗಳಿಗೆ ಏನಂತ ಕರಿತೀವಿ ಅಂತ ನಿಮ್ಗೆ ಗೊತ್ತಿದೆ ಈಗಾಗಲೇ. ಈ ರಾಮನು ಅನ್ನುವ ಪದವನ್ನ ಅಂದ್ರೆ ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನ ಆ ವಿಡಿಯೋವನ್ನ ನೋಡಿದವರಿಗೆ ಥಕ್ ಅಂತ ಹೇಳ್ತೀರಿ. ಯಾಕೆ ಅಂದ್ರೆ ಅಲ್ಲಿ ಬರುವಂತ ಉ ಅನ್ನುವಂತ ವಿಭಕ್ತಿ ಪ್ರತ್ಯಯ ಹಾಕಿದ್ವಿ ಅಂದ್ರೆ ಅದು ಕರ್ತೃಪದ ಆಗಿರುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತು. ಹಾಗಾಗಿ ಇಲ್ಲಿ ಬರುವಂತಹ ರಾಮ ಅನ್ನುವ ಪದವನ್ನ ನಾವು ಕರ್ತೃಪದ ಅಂತ ಕರಿತಾ ಇದ್ದೀವಿ. ಅಂದ್ರೆ ಉ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಕರ್ತೃಪದದ ಮೇಲೆ ಬರುತ್ತೆ ಅಂತ ನಾವು ವಿಭಕ್ತಿ ಪ್ರತ್ಯಯದಲ್ಲಿ 2 ತರಗತಿಗಳಿಗೆ ನಾನು ನಿಮಗೆ ಸ್ಪಷ್ಟಪಡಿಸಿದ್ದೀನಿ. ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ರಾಮ ರಾಮ ಅದ್ರ ಮೇಲೆ ಹೂ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಬಂದಿದೆ. ಹಾಗಾಗಿ ಕರ್ತೃಪದದ ಮೇಲೆನೆ ಹೂ ಬರ್ತಾ ಹೋಗೋದ್ರಿಂದ ಇಲ್ಲಿ ರಾಮನು ಅನ್ನೋ ಪದ ಕರ್ತೃಪದ ಅಂತ ನಿಮಗೆ ಗೊತ್ತಾಯಿತು. ಇಲ್ಲಿ 2ನೇ ಪದಕ್ಕೆ ಬಂದ್ರೆ ಹಣ್ಣನ್ನು, ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ, ಅದನ್ನ ಕರ್ಮಕಾರಕ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಈ ಹಣ್ಣು ಹಣ್ಣನ್ನು ಅನ್ನುವ ಪದ ಕರ್ಮಪದ ಅಂತ ನಿಮಗೆ ಗೊತ್ತಾಯಿತು. ಇದು ಕರ್ತೃಪದ, ಇದು ಕರ್ಮಪದ. ಕರ್ತೃಪದ ಅಂದ್ರೆ ಏನು ಅಂತ ಕೂಡ ಈಗಾಗಲೇ ಆಗೋಗಿದೆ. ಮತ್ತೊಂದ್ಸರಿ ಸ್ಪಷ್ಟಪಡಿಸೋದಾದ್ರೆ ಕರ್ತೃಪದ ಅಂತಂದ್ರೆ ಒಂದು ಕೆಲಸವನ್ನ ಯಾರು ಮಾಡ್ತಾರೋ ಅಥವಾ ಒಂದು ಕ್ರಿಯೆಯನ್ನ ಯಾರು ಮಾಡ್ತಾರೋ ಅವರನ್ನ ನಾವು ಕರ್ತೃ ಅಂತ ಕರಿತೀವಿ. ಒಂದು ಕ್ರಿಯೆಯನ್ನ ಮಾಡಿದವರು ಅಥವಾ ಒಂದು ಕ್ರಿಯೆಯ ನಿರ್ಮಾತೃ ಯಾರಿರ್ತಾರೋ ಅವರನ್ನೇ ನಾವು ಕರ್ತೃ ಅಂತ ಕರಿತಾ ಇದ್ದೀವಿ. ಆ ಕರ್ತೃವಿನ ಕೆಲಸ ಯಾವುದ್ರ ಮೇಲೆ ನಡೆಯುತ್ತೋ ಆ ಪದವನ್ನ ನಾವು ಕರ್ಮಪದ ಅಂತ ಕರಿತಾ ಇದ್ದೀವಿ. ಇಲ್ಲಿ ಈ ತಿನ್ನುವಂತಹ ಕೆಲಸವನ್ನ ಮಾಡಿದ ಯಾರು ಅಂದ್ರೆ ರಾಮ. ಅವನ ಕೆಲಸ ಯಾವುದ್ರ ಮೇಲೆ ನಡೆದಿದೆ ಅಂದ್ರೆ ಹಣ್ಣಿನ ಮೇಲೆ ನಡೆದಿದೆ. ಹಾಗಾಗಿ ಕರ್ತೃ ರಾಮ, ಕರ್ಮ ಈ ಹಣ್ಣನ್ನು ಅನ್ನುವಂತಹ ಪದ. ಈ 2 ಪದಗಳು ಸ್ಪಷ್ಟವಾಗಿ ನಮಗೆ ಗೊತ್ತಾಯಿತು. ಹಾಗಾದ್ರೆ ಮುಂದಿನ ಪದ ಇದೆಯಲ್ಲ, ಇಲ್ಲಿ ಬರುತ್ತಲ್ಲ, ತಿಂದನು, ತಿನ್ನುತ್ತಾನೆ, ತಿನ್ನುವನು, ತಿನ್ನಲಿ, ತಿಂದಾನು, ತಿನ್ನನು ಅನ್ನುವಂತಹ ಪದಗಳಿದೆಯಲ್ಲ, ಈ ಪದಗಳನ್ನೇ ನಾವು ಕ್ರಿಯಾಪದ ಅಂತ ಕರಿತಾ ಇದ್ದೇವೆ. ಯಾಕೆ ಅಂದ್ರೆ ಈ ಪದಗಳು ಕರ್ತೃವಿನ ಕ್ರಿಯೆಯನ್ನ ಸೂಚಿಸ್ತಾ ಇದೆ. ಅಂದ್ರೆ ಈ ಕರ್ತೃವಿನ ಕ್ರಿಯೆಯನ್ನ ಸೂಚಿಸ್ತಾ ಇದ್ದಾವೆ. ಈ 6 ಪದಗಳು ಕೂಡ ಆ ಕರ್ತೃ ಮಾಡಿದ ಕೆಲಸವನ್ನ ಹೇಳ್ತಾ ಇದೆ. ಅಂದ್ರೆ ರಾಮ ಹಣ್ಣನ್ನ ಈಗಾಗಲೇ ತಿಂದಾಗಿದೆಯೋ, ಅಥವಾ ಅವನು ಈಗ ತಿಂತಾ ಇದ್ದಾನೋ, ಅಥವಾ ಅವನು ಮುಂದೆ ತಿಂತಾನೋ, ಅಥವಾ ಅವನು ತಿನ್ನಲಿ ಅಂದ್ರೆ ಯಾರು ಅವನಿಗೆ ಆದೇಶವನ್ನ ಕೊಡ್ತಾ ಇದ್ದಾರೋ, ಅಥವಾ ಅವನ ಕೆಲಸ ನಡೆಯೋದು ಅನುಮಾನ ಅಂದ್ರೆ ಅವನು ತಿಂತಾನೋ ಇಲ್ವೋ ಗೊತ್ತಿಲ್ಲ ಈಗ ನಮಗೆ, ಆ ತರ ಸೂಚಿಸ್ತಾ ಇದೆಯೋ, ಅಥವಾ ಅವನು ತಿನ್ನೋದಿಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆಯೋ ಅಂತ ಹೇಳಿ ಅಂದ್ರೆ ಆ ಕ್ರಿಯೆಯನ್ನ ಸೂಚಿಸ್ತಾ ಇದೆ. ರಾಮನ ಕ್ರಿಯೆಯನ್ನ ಸೂಚಿಸ್ತಾ ಇದೆ. ಹಾಗಾಗಿ ಈ ಕ್ರಿಯೆಯನ್ನ ಸೂಚಿಸುವ ಎಲ್ಲ ಪದಗಳನ್ನೇ ನಾವು ಕ್ರಿಯಾಪದ ಅಂತ ಕರಿತೀವಿ. ಅಂದ್ರೆ ಕ್ರಿಯೆಯನ್ನ ಸೂಚಿಸುವ ಎಲ್ಲ ಪದಗಳು, ಬಹಳ ಸರಳವಾದ ಡೆಫಿನಿಷನ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವ ಪದಗಳನ್ನೇ ನಾವು ಕ್ರಿಯಾಪದ ಅಂತ ಕರಿತೀವಿ. ಇದರ ವಿಶೇಷತೆ ಏನು ಮತ್ತೊಂದು ಅಂದ್ರೆ ಇದು ವಾಕ್ಯಕ್ಕೆ ಪೂರ್ಣವಾದ ಅರ್ಥವನ್ನು ನೀಡುವ ಕೆಲಸವನ್ನು ಕೂಡ ಮಾಡುತ್ತೆ. ಕ್ರಿಯೆಯನ್ನು ಸೂಚಿಸುವುದರ ಜೊತೆಗೆ ಒಂದು ವಾಕ್ಯಕ್ಕೆ ಪೂರ್ಣವಾದ ಅರ್ಥವನ್ನು ಕೊಡುವ ಕೆಲಸವನ್ನ ಈ ಕ್ರಿಯಾಪದಗಳು ಮಾಡ್ತಾ ಹೋಗ್ತವೆ. ಹಾಗಾದ್ರೆ ಗೊತ್ತಾಯ್ತು ನಿಮಗೆ, ಇದನ್ನ ಕರ್ತೃಪದ, ಇದನ್ನ ಕರ್ಮಪದ ಅಂತ ಕರಿತಾ ಇದ್ದೀವಿ. ಇದನ್ನೇ ನಾವು ಕ್ರಿಯಾಪದ ಅಂತ ಕರಿತೀವಿ. ಎಷ್ಟು ಸರಳವಾಗಿದೆ ನೋಡಿ. ಇದನ್ನೇ ನಾವು ಕ್ರಿಯಾಪದ ಅಂತ ಹೇಳಿ ಕರಿತಾ ಇದ್ದೀವಿ. ಈಗ ನಿಮಗೆ ಕ್ರಿಯಾಪದ ಅಂತಂದ್ರೆ ಏನು ಅಂತ ಗೊತ್ತಾಯಿತು. ನಾವು ಕ್ರಿಯಾಪದ ಅಂತ ಹೇಳ್ತಾ ಹೋಗ್ತಾ ಇದ್ದಾಗಲೇ ಆ ಕ್ರಿಯಾಪದದಲ್ಲಿ ಕೆಲವೆಲ್ಲ ಪರಿಕಲ್ಪನೆಗಳು ಬರ್ತಾ ಹೋಗ್ತವೆ. ಕ್ರಿಯಾಪದ ಅಂತ ಬಂದ ತಕ್ಷಣ ನಮಗೆ ಇಲ್ಲಿ ಪದ ಅಂತ ಬಂದ ತಕ್ಷಣ ಅದರ ಮೂಲ ರೂಪವನ್ನು ನೋಡ್ಬೇಕಾಗುತ್ತೆ ನಾವು. ಹಾಗಾಗಿ ಈ ಕ್ರಿಯಾಪದದ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಗಮನಿಸೋಣ. ನಾವು ನಾಮಪದದ ಅಧ್ಯಯನವನ್ನು ನೋಡಬೇಕಾದ್ರೂ ಕೂಡ ಗಮನಿಸಿದ್ವಿ. ಅಲ್ಲಿ ನಾಮಪದ ಅಂತ ಹೇಳುವುದರ ಪೂರ್ವದಲ್ಲಿ ನಾಮ ಪ್ರಕೃತಿ ಅನ್ನುವಂತಹ ಪರಿಕಲ್ಪನೆ ಬಂದಿತ್ತು. ಅಂದ್ರೆ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತ ಕರಿತಾ ಇದ್ದೀವಿ. ಅಂದ್ರೆ ಒಂದು ಪದದ ಮೂಲ ರೂಪವನ್ನ ನಾವು ಪ್ರಕೃತಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಕ್ರಿಯಾಪದ ಅಂತ ಹೇಳ್ತಾ ಇದ್ದೀವಿ ನಾವು. ಈ ಕ್ರಿಯಾಪದ ಅಂತ ಹೇಳ್ತೀವಿ ಅಂದ್ರೆ ಈ ಪದಕ್ಕೊಂದು ಮೂಲ ಪದ ಕೂಡ ಇರುತ್ತೆ. ಆ ಮೂಲ ರೂಪದಿಂದ
ಅಥವಾ ಆ ಪ್ರಕೃತಿಯ ಮೂಲ ರೂಪವನ್ನು ಪ್ರಕೃತಿ ಅಂತ ಕರಿತೀವಿ. ಆ ಪ್ರಕೃತಿಯಿಂದ ಈ 6 ರೂಪಗಳು ಹುಟ್ಟಿರ್ತವೆ. ಅಂದ್ರೆ ಒಂದು ಪ್ರಕೃತಿಯಿಂದ ಬೇರೆ ಬೇರೆ 6 ರೂಪಗಳು ಹುಟ್ಕೊಳ್ತಾ ಹೋಗ್ತವೆ. ಆ ಎಲ್ಲಕ್ಕಿಂತ ಮೂಲ ಇರುತ್ತಲ್ಲ ಅದನ್ನೇ ನಾವು ಪ್ರಕೃತಿ ಅಂತ ಕರಿತೀವಿ. ಇಲ್ಲಿ ಬಂದಾಗ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ನೋಡ್ತಾ ಹೋಗ್ತೀವಿ. ಅದು ಹೇಗೆ ಅಂತ ನಾವು ಗಮನಿಸೋದಾದ್ರೆ ಒಂದ್ಸರಿ ಗಮನಿಸ್ತಾ ಹೋಗೋಣ. ಹೇಗೆ ಕ್ರಿಯಾಪದದ ಮೂಲ ರೂಪ ಅದು ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಈ ಕ್ರಿಯಾಪದ ಆಗುವುದಕ್ಕಿಂತ ಪೂರ್ವದಲ್ಲಿ ಕೆಲವೆಲ್ಲ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಅದು ಏನ್ ನಡೆಯುತ್ತೆ ಅಂತ ನೋಡೋದಾದ್ರೆ ಇದನ್ನ ಬಿಡಿಸೋಣ. ನೋಡಿ, ತಿಂದನು ಅನ್ನುವಂತಹ ಪದವನ್ನು ನಾವು ಬಿಡಿಸ್ತಾ ಹೋದಾಗ ನೋಡಿ, ಅದರ ಮೂಲ ರೂಪ ತಿನ್ನು. ನಂತರ ಅದರ ಮಧ್ಯದಲ್ಲಿ ಒಂದು ಕಾಲಸೂಚಕ ಪ್ರತ್ಯಯ ಅಂತ ಬರ್ತಾ ಹೋಗುತ್ತೆ. ಅದನ್ನ ದ ಅಂತ ಹೇಳ್ತಾ ಇದೀವಿ. ನಂತರ ಕೊನೆಯಲ್ಲಿ ನೋಡಿ, ಅನು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಅಂತ ಕರಿತಾ ಹೋಗ್ತೀವಿ ನಾವು. ಇಲ್ಲಿ ತಿಂದನು ಅನ್ನುವ ಪದದಲ್ಲಿ ತಿನ್ನು ಅನ್ನುವಂತಹ ಒಂದು ಪದ ಇದೆ, ಪ್ರಕೃತಿ ಇದೆ. ಅದಕ್ಕೆ ದ ಅನ್ನುವಂತಹ ಮತ್ತೊಂದು ಪ್ರತ್ಯಯವನ್ನ ಹಾಕಿದೀವಿ, ಕಾಲಸೂಚಕ ಪ್ರತ್ಯಯ. ನಂತರ ಅನು ಅನ್ನುವಂತಹ ಒಂದು ಆಖ್ಯಾತ ಪ್ರತ್ಯಯವನ್ನು ಕೂಡ ಹಾಕಿದ್ದೀವಿ. ಹಾಗೇನೆ ನೋಡಿ, ಇಲ್ಲಿ ತಿನ್ನುತ್ತಾನೆ ಬಂದಾಗ ತಿನ್ನು ಪ್ಲಸ್ ಉತ್ತ ಪ್ಲಸ್ ಆನೆ. ನೋಡಿ, ಇಲ್ಲಿ ಬಂದಾಗ ತಿನ್ನು ಪ್ಲಸ್ ಉತ್ತ ಪ್ಲಸ್ ಆನೆ ಸೇರಿಸಿದಾಗ ತಿನ್ನುತ್ತಾನೆ ಆಗುತ್ತೆ. ಇಲ್ಲಿ ಪ್ರಕೃತಿ ಇದೆ, ಇಲ್ಲಿ ಕಾಲಸೂಚಕ ಪ್ರತ್ಯಯ ಇದೆ. ಇಲ್ಲಿ ಬಂದಾಗ ನಾವು ಆಖ್ಯಾತ ಪ್ರತ್ಯಯ ಅಂತ ಕರಿತಾ ಇದ್ದೀವಿ. ನೋಡಿ ಎಷ್ಟು ಸೊಗಸಾಗಿದೆ ಕನ್ನಡ ಭಾಷೆ ಅಂದ್ರೆ. ಇದೇ ಆನೆ ಅನ್ನುವಂತಹ ಪದ ನಾಮಪದಗಳಿಗೆ ಬಂದಾಗ ಅದು ನಾಮ ಪ್ರಕೃತಿ ಆಗುತ್ತೆ. ಆನೆ ಅಂತಂದಾಗ ಅದೊಂದು ಪ್ರಾಣಿ ಹೆಸರಾಗುತ್ತೆ. ನೋಡಿ, ಇಲ್ಲಿ ಹಾಗೆ ಅನು ಅನ್ನೋದು ಕೂಡ ಕೆಲವರ ಹೆಸರನ್ನು ಕೂಡ ಇಟ್ಟಿರ್ತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಬಂದಾಗ ನಾವು ಕ್ರಿಯಾಪದಕ್ಕೆ ಬಂದಾಗ ಇವುಗಳು ಒಂದು ಪದನೇ ಅಲ್ಲ, ಕೇವಲ ಪ್ರತ್ಯಯವಾಗಿ ಉಳ್ಕೊಂಡಿದೆ. ಸ್ಪೆಲ್ಲಿಂಗ್ ಕೂಡ ಏನು ವ್ಯತ್ಯಾಸ ಇಲ್ಲ. ನೋಡಿ, ಹಾಗೇನೆ ಇದೆ. ಆನೆ ಅನು ಅನ್ನುವ ಪದಗಳು ಕ್ರಿಯಾಪದಕ್ಕೆ ಬಂದಾಗ ಇಲ್ಲಿ ಕೇವಲ ಅಖ್ಯಾತ ಪ್ರತ್ಯಯಗಳಾಗಿ ಉಳ್ಕೊಂಡಿದ್ದಾವೆ. ಅದೇ ನಾಮಪದಗಳಿಗೆ ಹೋದಾಗ ನಾಮ ಪ್ರಕೃತಿಯ ಕೆಲಸವನ್ನ ಮಾಡ್ತಾರೆ. ಹಾಗೆ ನೋಡಿ, ಇಲ್ಲಿ ಬಂದಾಗ ತಿನ್ನು ಪ್ಲಸ್ ವ ಅನ್ನುವ ಕಾಲಸೂಚಕ ಪ್ರತ್ಯಯ, ನಂತರ ಅನು ಅನ್ನುವಂಥ ಆಖ್ಯಾತ ಪ್ರತ್ಯಯಗಳು ಬರ್ತಾ ಹೋಗುತ್ತೆ. ಇಲ್ಲಿ ತಿನ್ನಲಿ ಅನ್ನುವ ಉದಾಹರಣೆಯನ್ನು ನೋಡಿದಾಗ ತಿನ್ನು ಪ್ಲಸ್ ಅಲಿ ಸೇರಿ ತಿನ್ನಲಿ ಅನ್ನುವ ರೂಪ ಆಗುತ್ತೆ. ಇಲ್ಲಿ ಬಂದಾಗ ನೋಡಿ, ತಿನ್ನು ಪ್ಲಸ್ ಆನು ಸೇರಿ ತಿಂದಾನು ಆಗುತ್ತೆ. ಇಲ್ಲಿ ಬಂದಾಗ ತಿನ್ನು ಪ್ಲಸ್ ಅನು ತಿನ್ನನು ಅನ್ನುವ ರೂಪಗಳು ಈ ರೀತಿಯಾಗಿ ಸೃಷ್ಟಿಯಾಗ್ತಾ ಹೋಗ್ತವೆ. ಇದಿಷ್ಟು ಪ್ರಕ್ರಿಯೆಗಳು ನಡೆದ ನಂತರ ಇಲ್ಲಿ ಇದನ್ನು ನಾವು ಪದ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಂದಾಗ ಇದು ಕಾಲಸೂಚಕ ಪ್ರತ್ಯಯ ಅಂದ್ರೇನು, ಆಖ್ಯಾತ ಪ್ರತ್ಯಯ ಅಂದ್ರೇನು, ಅದನ್ನು ನಾವು ಮುಂದೆ ಹಂತ ಹಂತವಾಗಿ ಕಲಿತಾ ಹೋಗೋಣ. ಈಗ ಅದು ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದಾಗ ನೋಡಿ, ಕಾಲಸೂಚಕ ಪ್ರತ್ಯಯ ಇಲ್ಲಿದೆ, ಇಲ್ಲಿ ಬಂದಾಗ ಇಲ್ಲ. ಯಾಕೆ ಏನು ಅಂತೇಳಿ ಮುಂದೆ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ನಮಗೆ ಕೇವಲ ಅದರ ಮೂಲ ರೂಪ ಬೇಕಷ್ಟೇ. ನೋಡಿ, ನಾವು ನೋಡ್ತಾ ಹೋದಾಗ ಈ ತಿಂದನು ಅನ್ನುವ ಪದ ತಿನ್ನುತ್ತಾನೆ, ತಿನ್ನುವನು, ತಿನ್ನಲಿ, ತಿಂದಾನು, ತಿನ್ನನು ಅನ್ನುವಂತಹ ಈ 6 ರೂಪಗಳಿದ್ದಾವೆ. ಈ 6 ರೂಪಗಳು ಹುಟ್ಟಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ನೋಡಿ, ತಿನ್ನು, ಈ ತಿನ್ನು ಅನ್ನುವ ಪದವನ್ನು ಇಟ್ಕೊಂಡು ನಾವು 6 ರೀತಿಯಲ್ಲಿ ಕ್ರಿಯಾಪದವನ್ನು ಸೃಷ್ಟಿಸ್ತಾ ಹೋಗಿದ್ದೀವಿ. ಇಲ್ಲ, ತಿನ್ನು ಅನ್ನುವ ಪದವನ್ನೇ ನಾವು ಧಾತು ಅಂತ ಕರಿತಾ ಇದ್ದೀವಿ. ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತಾ ಇದ್ದೀವಿ. ಈ ತಿನ್ನು ಅನ್ನೋ ಪದವನ್ನೇ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತಾ ಇದ್ದೀವಿ. ಈ ತಿನ್ನುವುದಿನ ನೋಡಿ, ತಿಂದನು, ತಿನ್ನುತ್ತಾನೆ, ತಿನ್ನುವನು, ತಿನ್ನಲಿ, ತಿಂದಾನು, ಹಾಗೆ ತಿನ್ನನು ಅನ್ನುವಂತಹ ರೂಪಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ನೋಡಿ, ಈ ಕ್ರಿಯಾಪದದ ಮೂಲ ರೂಪ ಯಾವುದು ಅಂತಂದ್ರೆ ತಿನ್ನು ಅನ್ನುವಂಥದ್ದು. ಈ ತಿನ್ನು ಅನ್ನುವ ಪದದಿಂದ ಈ ರೀತಿ 6 ರೀತಿಯ ಪದಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಕ್ರಿಯಾಪದದ ಮೂಲ ರೂಪವನ್ನೇ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಕ್ರಿಯಾ ಪ್ರಕೃತಿ ಬಹಳ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ನಾನು. ನಮಗೆ ಈಗ ಮೊದಲನೇ ಪರಿಕಲ್ಪನೆ ಯಾವುದಂದ್ರೆ ಕ್ರಿಯಾಪದ.
ಕ್ರಿಯಾಪದ ಅಂತಂದ್ರೆ ಒಂದು ಕ್ರಿಯೆಯನ್ನ ಸೂಚಿಸುವ ಪದಗಳನ್ನ ಕ್ರಿಯಾಪದಗಳು ಅಂತ ಕರಿತಾ ಹೋಗ್ತೀವಿ ನಾವು. ಆ ಕ್ರಿಯಾಪದಕ್ಕೆ ಒಂದು ಮೂಲ ರೂಪ ಅನ್ನೋದು ಕೂಡ ಇರುತ್ತೆ. ಹೀಗೆ ನಾಮಪದಕ್ಕೆ ಒಂದು ಮೂಲ ರೂಪ ಇರುತ್ತೋ, ನಾಮ ಪ್ರಕೃತಿ ಅಂತ ಕರಿತೀವೋ, ಹಾಗೆಯೇ ಕ್ರಿಯಾಪದಕ್ಕೂ ಕೂಡ ಒಂದು ಮೂಲ ರೂಪ ಇದೆ. ಆ ಮೂಲ ರೂಪವನ್ನು ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತಾ ಇದ್ದೀವಿ. ಆ ಧಾತು ಅಥವಾ ಕ್ರಿಯಾ ಪ್ರಕೃತಿಯಿಂದ ಕ್ರಿಯಾಪದದ ಬೇರೆ ಬೇರೆ ರೂಪಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಹಾಗಾಗಿ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಕನ್ನಡ ವ್ಯಾಕರಣದಲ್ಲಿ ಧಾತುಗಳ ಪಾತ್ರವು ಕೂಡ ಬಹಳ ಮುಖ್ಯವಾಗಿದ್ದು, ಧಾತುಗಳಲ್ಲಿ ಮತ್ತೆ ವಿಧಗಳು ಕೂಡ ಬರ್ತಾ ಹೋಗ್ತವೆ. ಹಾಗಾಗಿ ನಾವು ಇವತ್ತಿನ ತರಗತಿಗೆ ಇಷ್ಟು ಸಾಕು. ನಾವು ಕ್ರಿಯಾಪದ ಅಂದ್ರೆ ಏನು, ಧಾತು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಇದಿಷ್ಟು ಸಾಕು. ನಾವು ಮುಂದಿನ ಅವಧಿಯಲ್ಲಿ ಧಾತು, ಅದರ ವಿಧಗಳು, ಅವೆಲ್ಲವನ್ನ ಕೂಡ ವಿಸ್ತೃತವಾದ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರಗಳು.